ಆಲ್ರೆಡಿ ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಗವರ್ನರ್ ಹತ್ರ ಇದೆ. ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಗವರ್ನರ್ಗಳು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡತಕ್ಕಂಥದ್ದು ಭಾಳಷ್ಟು ಸಂದರ್ಭದಲ್ಲಿ ನೋಡಿದ್ದೇವೆ. ತಮಿಳುನಾಡು ಇದೇ ರೀತಿಯಾಗಿ ಸುಪ್ರೀಂ ಕೋರ್ಟಿಗೆ ಹೋಗಿ ಸುಪ್ರೀಂ ಕೋರ್ಟಿಂದ ಆದೇಶ ಆಗಿರ್ತದ್ದು ಕೂಡ ನಾವು ನೋಡಿದ್ದೇವೆ. ನಮ್ಮ ಸರ್ಕಾರದ ಭಾಳಷ್ಟು ಬಿಲ್ಗಳಲ್ಲಿ ಏನು ಗವರ್ನರ್ ಹತ್ರ ಇದೆ, ಈ ಒಂದು ಬಿಲ್ ಕೂಡ ಇದೆ. ಸೊ ಖಂಡಿತವಾಗಲೂ ಇವತ್ತು ಏನು ಸಾರ್ವಜನಿಕರು ನಮ್ಮೆಲ್ಲ ಏನೋ ಸೋಷಲ್ ಫ್ರಂಟ್ ಇರ್ತಕ್ಕಂಥದ್ದು ಪಕ್ಷಾತೀತವಾಗಿ ಭಾಳ ಜನ ಬಂದು ನಮಗಿವತ್ತು ಪ್ರೆಷರ್ ಮಾಡಿದ್ದಾರೆ. ನಾನಿವತ್ತು ಸರ್ಕಾರ ಗಮನಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿಗಳಿಗೆ ಹಾಗೂ ಸಚಿವರಾಗಿರ್ತಕ್ಕಂಥ ಬೈಲ್ತಿ ಸುರೇಶ್ ಅವರಿಗೆ, ಅದರ ಜೊತೆಗೆ ನಾವು ಎಚ್ ಕೆ ಪಾಟೀಲ್ ಅವರು, ಪ್ರಸಾದ್ ಅಬ್ಬಾಯ್ ಅವರು, ಆಮೇಲೆ ಕೋನ್ ರೆಡ್ಡಿ ಅವರು, ನಮ್ಮ ಇವತ್ತು ವಿನಾಯಕ್ ಕುಲಕರ್ಣಿ ಮಿಸ್ಸಸ್ಸು, ಅದ್ರ ಜೊತೆಗೆ ನಮ್ಮಿರ್ತಕ್ಕಂಥ ಅರವಿಂದ್ ಬೆಲ್ಲದಾಗಿರಲಿ, ಎಮ್ ಆರ್ ಪಾಟೀಲ್ ಆಗಿರಲಿ, ಆಮೇಲೆ ನಮ್ಮ ಇವ್ರು ಯಾರು ಮಹೇಶ್ ತೆಂಗಿನಕಾಯಿ ಆಗಿರಲಿ, ಇವ್ರನ್ನೆಲ್ಲ ಸೇರಿಸ್ಕೊಂಡು ನಾವು ಹೋಗಿ ಮತ್ತೆ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಅವ್ರ ವೈಚಾರಿಕ ವಿಚಾರಗಳು ಬೇರೆ ಇರ್ಬೋದು, ಇವತ್ತು ಪಾಲಿಕೆ ಕಳಿಸೋಗಿರ್ಬೋದು. ಆದರೆ ಬ್ಯಾನರ್ಗಳು ಇವರೇ ಹಾಕ್ಕೊಂಡಿದ್ರು. ಯಾರು ಮಹಾನಗರ ಪಾಲಿಕೆ ಆದಮೇಲೆ ಬ್ಯಾನರ್ಗಳು ಇವರೇ ಹಾಕ್ಕೊಂಡಿದ್ರು. ಸೊ ಬ್ಯಾನರ್ ನೀವು ಹಾಕ್ಕೊಂಡಿದ್ದೀರಿ, ಅದಕ್ಕಾಗಿ ನೀವು ಬರ್ರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಬಂದರೆ ಒಳ್ಳೇದು, ಇಲ್ಲದಿಲ್ಲ ತೊಂದರೆ ಇಲ್ಲ. ಯಾರು ಅಲ್ಲ ಬಂದ್ ಮಾಡ್ತಕ್ಕಂಥದ್ದು ನಾವು ಕರೆಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರು ಏನು ಹೇಳಿದ್ದಾರೆ, ನೀವು ಪ್ರೆಷರ್ ಹಾಕ್ರಿ, ಫಲಿತಾಂಶ ಬರಲಿದ್ರೆ ನಾವು ಅದಕ್ಕೆ ಮುಂದೆ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ನಾವು ಸ್ವಾಗತ ಇದೆ. ಯಾಕಂದರೆ ಡೆಮೊಕ್ರೆಟಿಕ್ ಕಂಟ್ರಿನಲ್ಲಿ ಇದು ಈ ಥರ ಅವಕಾಶಗಳಿದ್ದಾವೆ, ಅದನ್ನ ಒಪ್ಕೋಬೇಕಾಗತ್ತೆ. ಅವ್ರು ಹೋರಾಟ ನನ್ನ ವಿರುದ್ಧ ಮಾಡಿದ್ರು, ನಮ್ಮ ಸರ್ಕಾರ ವಿರುದ್ಧ ಮಾಡಿದ್ರು, ಅದಕ್ಕೆ ಸ್ವಾಗತ ಮಾಡ್ತೀವಿ. ಎವ್ರಿಬಡಿ ಹ್ಯಾಸ್ ಗಾಟ್ ರೈಟ್ ಟು ಡೆಮೊಕ್ರೆಟಿಕ್ ಕಂಟ್ರಿನಲ್ಲಿ ನನ್ನ ವಿರುದ್ಧವಾಗಿರಲಿ, ಸರ್ಕಾರ ವಿರುದ್ಧವಾಗಿರಲಿ ಮಾಡಲಿಕ್ಕೆ ಅವಕಾಶ ಇದೆ. ಅವ್ರು ಮಾಡಲಿ, ಅದಕ್ಕೆ ನಾವು ಅದನ್ನು ಸ್ವಾಗತಿಸ್ತೀವಿ, ಗೌರವಿಸ್ತೀವಿ. ಅದಕ್ಕೆ ಸಚಿವರಾದ ಸುರೇಶ್, ಇದ್ರ ಜೊತೆಗೆ ಈ ಭಾಗದ ಹಿರಿಯ ಸಚಿವರಾದ ಎಚ್ ಕೆ ಪಾಟೀಲ್, ಕಾನೂನು ಹಾಗೂ ಸಂಸದೀಯ ವ್ಯವಹಾರ, ಅವರನ್ನು ಕರ್ಕೊಂಡು ನಾನು ಬರ್ತೀನಿ, ಹೋಗಿ ಇದನ್ನು ಮಾಡೋದು ಭಾಳ ಅವಶ್ಯಕ. ಅದಕ್ಕಾಗಿ ಎಲ್ಲರೂ ಈಗ ಇದು 3ನೇ ಸಲ ಸೇರ್ತಾ ಇರೋದು. ಇಲ್ಲಿ ಮಾತನ್ನು ಹೇಳಿ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡಬೇಕು. ಇದರಿಂದ ಹುಬ್ಬಳ್ಳಿಗೇನು ಹಾನಿ ಇಲ್ಲ. ದಯಮಾಡಿ ನಾಯಕರು ತಿಳ್ಕೋಬೇಕು. ಒಳ್ಳೆ ರಾಜಕೀಯ ಪ್ರಭುತ್ವಕ್ಕೆ ಮಾಡ್ತಾ ಇರೋದು ಅದು ಬೇಡ. ಎಲ್ಲ ವಿಶಾಲವಾಗಿ ಎಲ್ಲ ಸಂಘ ಸಂಸ್ಥೆಗಳು, ನಮ್ಮ ವಕೀಲರ ಸಂಘದ ಅಧ್ಯಕ್ಷರು ಹೇಳಿದಾಗೆ ವಕೀಲರ ಸಂಘ, ವ್ಯಾಪಾರಸ್ಥರ ಸಂಘ, ವಿವಿಧ ಸಂಘ ಸಂಸ್ಥೆಗಳು ಎಲ್ಲ ಇಲ್ಲಿ ಪಕ್ಷಾತೀತವಾಗಿ ಹಿರಿಯರಾದ ಮಾದೇ ಹೊರಟ್ಟೆ ಅವರು, ಇಡೀ ರಾಷ್ಟ್ರದಲ್ಲಿ ಪಾಟೀಲ್ ಅವರು ಬಹಳಷ್ಟು ವಿಚಾರಗಳನ್ನು ಕೂಡ ಆಮೇಲೆ ಎರಡನೇದು ಏನಾಗೋದಿಲ್ಲ, ದೋಷಿಯವರಿಗೆ ಭೇಟಿಯಾಗಿ ಅದಕ್ಕೆ ಈಗ ಮಾಡಿ ಇಲ್ಲ ಅಂದರೆ ನಾವು ಈ ಸಭೆಯಲ್ಲಿ 15 ಸ್ವಾಗತ ಮಾಡಬೇಕು. ಆಮೇಲೆ ಉಪವಾಸ ದಿನಾಂಕ, ಆಮೇಲೆ ಉಪವಾಸ ಆಮೇಲೆ ದಯವಿಟ್ಟು 2-3 ದಿವಸದಲ್ಲಿ ನಾವು ರಾಜ್ಯಪಾಲರು ಭೇಟಿಯಾಗಿ ಇದಕ್ಕೆ ದಯವಿಟ್ಟು ಒತ್ತಾಯಿಸಬೇಕು. ಆಮೇಲೆ ನಾವು ಗೌರವ ವಿರುದ್ಧ ನಾವು ಈಗಾಗಲೇ